ಅಧ್ಯಕ್ಷರು ಕಾರ್ಯದರ್ಶಿ ಸದಸ್ಯರೆಲ್ಲ ಕರೆದು ಒಂದು ಸಭೆ ಮಾಡಿದ್ವಿ. ಸೆಪ್ಟೆಂಬರ್ 18ನೇ ತಾರೀಕು ನಮ್ಮ ಜನರಲ್ ಬಾಡಿ ಮೀಟಿಂಗ್ ಇದೆ ರೀ. ಅಲ್ಲಿ ಆ ಸಭೆಯಿಂದ ಇಟ್ಕೊಂಡ್ ಬಂದಿದ್ವಿ. ಅದ್ರ ಜೊತೆಗೆ ಇವತ್ತು ನಾವು DCC ಬ್ಯಾಂಕ್ ಚುನಾವಣೆ ಆಯಿತು, ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆಗೆ ಸಂಬಂಧಪಟ್ಟಂಗೆ ನಾವು ಚರ್ಚೆ ಮಾಡ್ತೀವಿ. ಸೊ ಅದಕ್ಕೆ ಈಗಾಗಲೇ ನೀವು ಹೇಳಿದಾಗ ನಾವು ಜಿಲ್ಲೆಯಲ್ಲಿ ಎಲ್ಲ ಅಡ್ಡಾಡಿ ಮಾಡ್ತಾ ಇದ್ದೇವೆ. ಹುಕ್ಕೇರಿ ತಾಲೂಕಿನೂ ಈಗ ಚುನಾವಣೆ ಜೋರು ನಡೆದಿದೆ. ಅಂದ್ರೆ DCC ಬ್ಯಾಂಕ್ ನಡೆದಿದೆ ರೀ, ಎಲೆಕ್ಟ್ರಿಕ್ ಸೊಸೈಟಿ. ಸೊ ಈಗಾಗಲೇ ನಾವು ಪ್ರಚಾರ ಮಾಡಿದಂಗೆ ಇಡೀ ಜಿಲ್ಲೆ ಒಳಗಡೆ ಸುಮಾರು 12 ಸೀಟ್ ಈಗಾಗಲೇ ಗೆಲ್ಲುವ ಅಂದ್ರೆ ನಿಶ್ಚಯ ಮಾಡಿದ್ವಿ. ಅಂದ್ರೆ 12 ಸೀಟ್ ದೇವರ ಆಶೀರ್ವಾದದಿಂದ ಜನರ ಪ್ರೀತಿಯಿಂದ ನಾವು 12 ಸೀಟ್ ಗೆಲ್ತೀವಿ. ಮುಂದಿನ 5 ವರ್ಷಕ್ಕೆ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಆಡಳಿತ ಮಂಡಳಿ ನಮ್ಮ ಕೈಯಲ್ಲಿ ಬರ್ತೈತಿ. ಹುಕ್ಕೇರಿದ ಒಂದು ಸೀಟ್ ನಮ್ಗೆ ಗೆದ್ದು ಬಂದ್ರೆ ಭಾಳ ಒಳ್ಳೇದಾಗ್ತೈತಿ. 13 ಸೀಟ್ ಆಗ್ತಾವೆ. ಬಟ್ ಪ್ರಯತ್ನ ಐತಿ ಫುಲ್ ಇದೆ ನಮ್ಮದು. ಬ್ಯಾಂಕ್ ಆಡಳಿತ ನಮ್ಮ ಕೈಯಾಗಿ ಬರ್ತೈತಿ. ಮುಂದೆ ಒಳ್ಳೆ ಕೆಲಸ ರೈತರಿಗೆ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ನಾವು. ನೀವು ಜಾರಕಿಹೊಳಿ ಅವರು ಪಕ್ಷಾತೀತವಾಗಿ ಒಗ್ಗಟ್ಟಾಗಿ ಸೌದಿಯನ್ನಾಗ್ಲಿ ಅಥವಾ ಕತ್ತಿಯವ್ರನ್ನಾಗ್ಲಿ ಸೋಲಿಸ್ಬೇಕಂತ ಹೇಳಿ ಹೋರಾಡ್ತಾ ಇದ್ರಂತ. ಇಲ್ಲ ಕೇರೀಗ ಲಕ್ಷ್ಮಣ್ ಸೌದಿಯವ್ರು ಇರ್ಬೋದು ರೀ, ರಮೇಶ್ ಕತ್ತಿಯವ್ರನ್ನು ಆ ವಿಚಾರ ಯಾವುದೂ ಇರಾಕಿಲ್ಲ ರೀ. ಆಮೇಲೆ ಅತನಿ ಕಾಗವಾಡ ಇವತ್ತಿನ ತನಕ ನಾವತ್ತಿ ಯಾರೂ ಹೋಗಿ ಚುನಾವಣೆ ಪ್ರಚಾರ ಮಾಡಿಲ್ಲ, ಏನೂ ಮಾಡಿಲ್ಲ, ಮುಂದೂ ನಾವು ಹೋಗೋದಿಲ್ಲ. ಹುಕ್ಕೇರಿಯಲ್ಲೂ ನಮ್ಗೆ ಆ ಥರ ವಿಚಾರ ಇರಾಕಿಲ್ಲ. ಆದರೆ ಇಲ್ಲಿ ಜನ ಬಂದು ನಾವು ಇಲೆಕ್ಷನ್ ನಿಲ್ತು ಅಂತೇಳಿ ಜನನ ಬಂದಾಗ ಸ್ವಲ್ಪ ರಾಜಕಾರಣಿ ಇಲ್ಲ ಅನ್ನಕ್ಕೆ ಬರೋದಿಲ್ಲ. ಯಾಕಂದ್ರೆ ಇಲ್ಲಿದ್ದಂಥ ರಾಜೇಂದ್ರ ಪಾಟೀಲ್ ಅವರು DCC ಬ್ಯಾಂಕ್ ಅಭ್ಯರ್ಥಿ ಆಗ್ಬೇಕಂತೇಳಿ ಇಡೀ ಕ್ಷೇತ್ರದ ಎಲ್ಲ ಸಮಾಜ ಜನ ಒತ್ತಾಯ ಮಾಡ್ರಿ ಅವ್ರು ನಿಲ್ಲಿಸ್ರಿ ಅಂತೇಳಿ. ಅವ್ರು ಬಂದು ನಿಲ್ತು ಅಂದಾಗ ನಾವು ಬ್ಯಾಡ್ ಅನ್ನಕ್ಕೆ ಬರೋಲ್ಲ. ಮತ್ತು ಅವಾಗ ಪರಿಸ್ಥಿತಿ ಹಂಗೆ ಬಂದುಬಿಡ್ತದೆ. ಒಂದೊಂದ್ಸಲ ಅನಿವಾರ್ಯವಾಗಿ ಚುನಾವಣೆ ಆಗ್ಬೇಕಾಗ್ತೈತಿ. ಸೊ ರಾಜೇಂದ್ರ ಪಾಟೀಲ್ ಒಳ್ಳೆ ಅಭ್ಯರ್ಥಿ ನಿಲ್ಲಿಸ್ರಿ, ನಾವು ಸೇವಾ ಮಾಡೋಕೆ ಅವಕಾಶ ಮಾಡಿಕೊಡ್ತು ಅಂತ ಹುಕ್ಕೇರಿ ತಾಲೂಕಿನ ಜನ ಹೇಳಿದಾಗ ನಾವು ನಿಲ್ಸಿದ್ವಿ. ಅದಕ್ಕೆ ನಮ್ಮ ಅರ್ಥ ಯಾರ್ಯಾರ ವಿರೋಧ ಮಾಡಬೇಕು, ದ್ವೇಷ ಮಾಡೋಕತ್ತಲ್ಲ. ರಾಜಕಾರಣ ನಮ್ಮದು ಸೀಟ್ ಗೆಲ್ಲಬೇಕು, ನಮ್ಮದು ಒಂದು ಗುಂಪು ಬಹುಮತ ಬರ್ಬೇಕಂತ ನಮ್ಮದು ಇಚ್ಛೆ ಆಗ್ತೈತಿ, ಅವ್ರದ್ದು ಇರ್ತೈತಿ. ನಾವು ವೈಯಕ್ತಿಕ ಯಾರು ನಾವು ದ್ವೇಷ ಮಾಡೋದಿಲ್ಲ. ಆದರೆ ಚುನಾವಣೆ ಭಾಳ ಜಿದ್ದಾಜಿದ್ದಿ ನಡೆದಿದೆ. ಚುನಾವಣೆ ಇನ್ನೂ ಜೋರಾಗಿ ಚುನಾವಣೆ ಮಾಡ್ತೀವಿ ನಾವು. ಪಕ್ಷದ ಮುಖಂಡರು ಪಕ್ಷದ ಚಿಹ್ನೆ ಮೇಲೆ ತಾವು ಎಲೆಕ್ಷನ್ ಮಾಡ್ರಿ ಅಂತಂದ್ರೆ ನೀವು ಮತ್ತು ಸತೀಶ್ ಅವರು ಯಾವ ರೀತಿ ಎಲೆಕ್ಷನ್ ಮಾಡಿ? ಅಲ್ಲ, ಪಕ್ಷದೀಗ ನಾನು ಇದಾಯ್ತಲ್ಲ, ಇದು ಸಹಕಾರ ಚುನಾವಣೆ ಕೋಆಪರೇಟಿವ್ ಒಳಗೆ ಇದ್ದವ್ರು ನಾವು ಕಾಂಗ್ರೆಸ್ ಅವರು ಅದಾರು, BJP ಅದಾರು, ಆಮೇಲೆ JDS ಅದಾರು, ಬೇರೆ ಪಕ್ಷೇತರ ಅದಾರು. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಚುನಾವಣೆ ಮಾಡ್ತಾ ಇದ್ರಿ. ನಾಳೆ 28 ಚುನಾವಣೆ ಬರ್ತೈತೆ, ಜನರಲ್ ಚುನಾವಣೆ. ಅವಾಗ ನಮ್ಮ ಪಾರ್ಟಿ ಮ್ಯಾಗ ನಾವು ಚುನಾವಣೆ ಮಾಡ್ತೀವಿ. ಅವಾಗ ಹಿಂಗಿಲ್ಲ ಬಂಧನ ರಾಜಕಾರಣ ಮಾಡೋಕೆ ಹೋಗಿಲ್ಲ. ಕೋಆಪರೇಟಿವ್ ಅಂದ್ರೆ ಎಲ್ಲರೂ ಇಡೀ ಬೆಳಗಾವಿ ಅಷ್ಟಲ್ಲ, ಇಡೀ ಕರ್ನಾಟಕ ರಾಜ್ಯ, ಭಾರತ ದೇಶ ಒಳಗೆ, ವಿಶೇಷವಾಗಿ ಮಹಾರಾಷ್ಟ್ರ ಒಳಗೆ ರೀ ಎಲ್ಲ ಪಾರ್ಟಿಯವ್ರು ಸೇರಿನ ಸಹಕಾರ ಚುನಾವಣೆ. ಅಂದ್ರೆ ಸಹಕಾರ ಒಳಗೆ ರಾಜಕಾರಣ ಹೋಗ್ಬಿಟ್ಟು ಮತ್ತು ಅಂದ್ರೆ ಕೆಡೋದು ಬೇಡ, ರೈತರಿಗೆ ತೊಂದರೆ ಆಗೋದು ಬೇಡ, ಎಲ್ಲರೂ ಕೂಡಿ ಮಾಡ್ತಿರ್ತೀವಿ. ಈಗ ನಾವೆಲ್ಲ ಈ ಚುನಾವಣೆಗೆ ಎಲ್ಲರೂ ಅಷ್ಟು ಪಕ್ಷಾತೀತವಾಗಿ ಎಲ್ಲರೂ ಕರ್ಕೊಂಡು ಮಾಡ್ತೀವಿ. ನಮ್ಮ ಪಾರ್ಟಿ ಸಿಂಬಾಲ್ ಚುನಾವಣೆ ಬಂದಾಗ ನಾವು ಅದ್ರ ಮೇಲೆ ಚುನಾವಣೆ ಮಾಡ್ತೀವಿ. ಅಥವಾ ಹೊಂದಾಣಿಕೆ ಪ್ರಶ್ನೆ ಬರೋದಿಲ್ಲ. 100 ವರ್ಷ ಇತಿಹಾಸ ಇರುವಂತಹ ಒಂದು ಬ್ಯಾಂಕ್ ನೂರಾರು ಕೋಟಿ ವ್ಯವಹಾರ ಆಗ್ತಾ ಇದೆ ಅಂತ ಎಲೆಕ್ಷನ್ ಸಲುವಾಗಿ. 100 ಕೋಟಿ ಇಲ್ಲ ರೀ. ಆದ್ರೆ ಈ ಸಲ ಯಾಕೋ ಬ್ಯಾಂಕ್ ಭಾಳ ಅಂದ್ರೆ ಮೊದಲು ಹಿಂಗೆ ಆಗ್ತಿರಕ್ಕಿಲ್ಲ. ಸರ್ಕಿಟ್ ಹೌಸ್ನಾಗ ಒಂದು 5-6 ಜನ ಹಿರಿಯರು ಕೂಡ್ತಿದ್ರು. ಒಂದು 10 ಸೀಟ್ ಅನ್ಅಪೋಸ್ ಆಗ್ತಿದ್ವು. ಎಲ್ಲೋ ಒಂದು 3-4 ಚುನಾವಣೆ ಆಗ್ತಿದ್ವು. ಈ ಸಲ ಭಾಳ ಅಂದ್ರೆ ನೀವು ಹೇಳ್ದಂಗೆ ಸಿದ್ಧಾದಿದೆ ಅಂದ್ರೆ ಎಲ್ಲರಿಗೂ DCC ಬ್ಯಾಂಕ್ ಬರ್ಬೇಕಂತ ಆಸೆ ಆಗಿಬಿಟ್ಟಿದೆ. ಈ ಜಿಲ್ಲಾ ಎಲ್ಲ ಮುಖಂಡರು ಯಾಕೋ ನನಗೂ ಅರ್ಥ ಆಗ್ತಲ್ಲ. ಮತ್ತು ಎಲ್ಲರೂ ನಿಲ್ಬೇಕಂದಾಗ ನೀವು ಯಾರಿಗೂ ನಿಲ್ಬೇಡಂತ ನಾವು ಹೇಳಕ್ಕೂ ಆಗೋದಿಲ್ಲ. ಅವ್ರು ನಿಲ್ಲವ್ರ ನೀವು ಹೇಳ್ದಂಗೆ ಸಿದ್ಧಾದಿದೆ ಭಾಳ ನಡೆದಿದೆ. ಸೊ ಇದು ಒಳ್ಳೆ ಬೆಳವಣಿಗೆಲ್ಲ ಮುಂದಿನ ಜನ್ಮದಾಗ ತಿಳಿ ಹಾಕೊಂಡು ಹೋಗ್ಬೇಕಂತ ನನ್ನ ಆಸೆ ಇದೆ. ಎಲ್ಲೋ ಜಾರಕಿಹೊಳಿ ಕುಟುಂಬಕ್ಕೆ ಹತ್ತಿಕ್ಕುವಂತ ವಿಷಯ ಸಲುವಾಗಿ ಎಲ್ಲರೂ ಒಂದು ಗಟ್ಟಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿಮ್ಮ ಕ್ಷೇತ್ರಗಳು ಆಗ್ತಾ ಇದೆ. ಇಲ್ರಿ, ಯಾರು ಈಗ ನಮ್ಮ ಹತ್ತಿಕ್ಕಬೇಕಂತ ವಿಚಾರ ಬರೋದಿಲ್ಲ. ಈಗ ಎಲ್ಲಾ ಸಮಾಜ ಮುಖಂಡರು ನಮ್ಮ ಕಡೆ ಅದಾರ. ಎಷ್ಟು ಈ ಬೆಳಗಾವಿ ಜಿಲ್ಲೆದಾಗ ಸಮುದಾಯ ಅದಾವು. ನಾವು ಸಂಘಟನೆ ಆರ್ಗನೈಸ್ ಮಾಡ್ಬೇಕಂದ್ರೆ ಎಲ್ಲ ಸಮುದಾಯ, ಲಿಂಗಾಯತ ಸಮುದಾಯ ಇದೆ, ಹಾಲ್ಮತ ಕುರುಬ ಸಮಾಜ ಇದೆ, ಮುಸ್ಲಿಂ ಅದಾರು, SC ಅದಾರು, ST ಅದಾರು, ಅದರ್ ಬ್ಯಾಕ್ವರ್ಡ್ ಜನ, ಮರಾಠ, ಜೈನರು, ಎಲ್ಲ ಸಮಾಜ ಜನ ನಮ್ಮ ಜೋಡಿ ಅದಾರ. ಅವಾಗ ನಮ್ಮ ಸಂಘಟನೆ ಎಷ್ಟು ಬೆಳಿತೈತಿ. ಇಲ್ಲಂದ್ರೆ ಒಂದು ಸಮಾಜ ಬೆಳೆಯೋಕ್ಕಲ್ಲ, ಎಲ್ಲ ಸಮಾಜ ಕರ್ಕೊಂಡು ಅದಕ್ಕೆ ನಮ್ಮನ್ನ ಹತ್ತಿಬೇಕನ್ನೋ ಆ ಥರ ಪ್ರಯತ್ನ ಮಾಡ್ರು ಆಗೋದಿಲ್ಲ. ಎಲ್ಲಿವರೆಗೆ ಜನರ ಪ್ರೀತಿ ವಿಶ್ವಾಸ ಶಕ್ತಿ ಇರ್ತೈತಲ್ಲ ಅಲ್ಲಿ ತನಕ ನಮ್ಮ ಸಂಘಟನೆ ಜೋರಾಗಿರುತ್ತೆ. ಮತ್ತು ನಾವು ಯಾರಿಗೆ ಒತ್ತಬೇಕು, ಚುನಾವಣೆ ತುಳಿಬೇಕಂತ ನಮ್ಮದು ವಿಚಾರದಲ್ಲ, ಅವ್ರದ್ದು ಇರೋದಿಲ್ಲ. ಚುನಾವಣೆ ಇರ್ತೈತಿ, ಜಿದ್ದಾಜಿದ್ದಿ ಮಾಡಬೇಕಾಗ್ತೈತಿ, ಮಾಡ್ತೀವಿ. ಮುಂದಿನ ದಿನಮಾನದಲ್ಲಿ ಬ್ಯಾಂಕ್ ಇಲೆಕ್ಷನ್ ಮುಗಿದ ನಂತರ ಮತ್ತು ನಾವೆಲ್ಲರೂ ಕೂಡ ಬ್ಯಾಂಕ್ ಒಳ್ಳೇದಾಗಬೇಕು, ರೈತರುಗಳು ಆ ದೃಷ್ಟಿಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಒಟ್ಟಾರೆ ಇಲೆಕ್ಷನ್ ಜಾರಕಿಹೊಳಿ ಒಂದು ಬಲಾಢ್ಯ ಒಂದು ಜಿಲ್ಲೆ ಒಳಗೆ ಬರ್ತದಂತೀರಿ. ಮತ್ತೆ ಜಿಲ್ಲೆ ಒಳಗೆ ಏನಂದ್ರೆ ಜಾರಕಿಹೊಳಿ ಅವ್ರ ಬಲಾಢ್ಯ ಮತ್ತೆ ತೋರಿಸ್ತಾ ಇದ್ದಾರೆ. ಇಲ್ಲ, ಗಲಾಟೆ ಪ್ರಶ್ನೆ ಬರೋದಿಲ್ಲ. ಈಗ ನಾವು ಏನೆಲ್ಲ ಎಲ್ಲರೂ ಸೇರಿ ಈಗ ನಾವು ಎಲ್ಲ ಸಮಾಜದ ಮುಖಂಡರು ಎಲ್ಲರೂ ಕೂಡಿ ಪ್ರೀತಿ ವಿಶ್ವಾಸನ ಎಲ್ಲಾನು ಗೌರವ ಕೊಟ್ಟು ನಾವು ಚುನಾವಣೆ ಮಾಡಿದ್ವಿ. ಈಗ ನಾವು ಗೆಲ್ಲಬೇಕು, ನಮ್ಮ ಕೈ ಅಂದ್ರೆ ಮೇಲಾಗಬೇಕು ಅಥವಾ ನಮ್ಮ ಶಕ್ತಿ ಹೆಚ್ಚಬೇಕತ್ತಲ್ಲ. ನಮ್ದೇನೊಂದು ಸಂಘಟನೆ ಗುಂಪು ಅದಲ್ಲ. ನಾವೆಲ್ಲರೂ ಒಳ್ಳೆ ಡೈರೆಕ್ಟರ್ ಗೆದ್ದು ಬಂದು ಬ್ಯಾಂಕಿಗೆ ಒಳ್ಳೇದಾಯ್ತು, ರೈತರಿಗೆ ಒಳ್ಳೇದಾಗ್ತದೆ, ಜಿಲ್ಲೆಗೆ ಒಳ್ಳೇದಾಗ್ತದೆ. ಈ ದೃಷ್ಟಿ ನಾವು ಯಾರಿಗೂ ಜಿದ್ದಾಜಿದ್ದಿ ಮಾಡೋದಿಲ್ಲ. ಪ್ರೀತಿ ವಿಶ್ವಾಸದಿಂದ ಚುನಾವಣೆ ಮಾಡ್ತೀವಿ. ಜನ
ಯಾರಿಗೆ ಬಯಸ್ತಾರೋ ದೇವ್ರು ಯಾರಿಗೆ ಆಶೀರ್ವಾದ ಅವ್ರು ಗೆದ್ದು ಬರ್ತಾರೆ. ಈಗ ತಮ್ಮ ಅಪೋಸಿಷನ್ ಪಾರ್ಟಿಯವರು ತಮ್ಮ ಜನರನ್ನು ಮತದಾರರು ಹಿಡಿದಿಟ್ಟು ಅಂತ ಕೆಲಸ ಮಾಡ್ಕೊಂಡಿದ್ದಾರೆ, ಆದ್ರೆ ತಾವು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಇಲ್ಲ, ಅದು ಆ ಥರ ಹುಕ್ಕೇರಿಯಲ್ಲಿ ಆ ಥರ ನಡೆದಿದೆ ರೀ. ಅನಿವಾರ್ಯ ಇದೆಲ್ಲ ಯಾಕಂದ್ರೆ ನಡಿಬಾರ್ದು, ನಡೆದಿದೆ ರೀ. ಯಾಕಂದ್ರೆ ಮೊದಲೆಲ್ಲ ನೀವು 26 ವರ್ಷದಿಂದ ನಿಮ್ಮ ಹುಕ್ಕೇರಿ ತಾಲೂಕಲ್ಲಿ DCC ಬ್ಯಾಂಕ್ ಚುನಾವಣೆ ಆಗಿಲ್ಲ, ಸೊಸೈಟಿ ಎಲ್ಲಿದೆ ನೋಡಿಲ್ಲ, ಮೆಂಬರ್ ಯಾರತ್ ಗೊತ್ತಿಲ್ಲ, ಕೈ ಮುಗಿದಿಲ್ಲ. ಆದರೂ ದೇವ್ರದ್ದು 5 ಸಲ ಕೈ ಮುಗಿಯತ್ತಾರು, ಅಡ್ಡಾಡತ್ತಾರು. ನನಗತ್ತಿ ಭಾಳ ಖುಷಿ ಇದೆ ರೀ. ಯಾಕಂದ್ರೆ ಹೋಗ್ಬೇಕು. ಯಾಕಂದ್ರೆ ರೀ ನಾನೇನಿಲ್ಲಿ ಯಾರನ್ನಿಲ್ಲಿ ನಾವು ಅನ್ಅಪೋಸ್ ಮಾಡ್ಕೊಂಡು ಮನೆ ಹಾಕ್ಕೊಂಡ್ಬಾರ್ದು. ಈಗ ಅಗದಿ ನೋಡ್ರಿ, ಈಗ ಚೇರ್ಮನ್, ಸೆಕ್ರೆಟರಿ, ಮೆಂಬರ್ ಫುಲ್ ಡಿಮಾಂಡ್ ಬಂದೈತಿ ಈಗ ರೀ. ಅದಕ್ಕೆ ಅವ್ರಿಗೆ ಇನ್ನೂ ಈ ವೋಟಿಂಗ್ ಮುಗಿತಕ ಠರಾವ್ ಆಗೋತಕ ಇವರೆಲ್ಲರೂ ಕಾಲು ಬೀಳ್ಬೇಕನ್ನ ನಾವು ಬಿದ್ದು ಅವ್ರಿಗೆ ಈಗಾರ ಮೆಂಬರ್ಗಳೆಲ್ಲರೂ ಸ್ವಲ್ಪ ಕಾಲರ್ ಟೈಟ್ ಮಾಡ್ಕೊಂಡು ಅಡ್ಡಾಡ್ರಪ್ಪ ಅಂತ ಹೇಳ್ತಾರೆ. ಎಲ್ಲರಿಗೂ ಧನ್ಯವಾದ.